ಅವಳು ಹೇಳ್ತಾಳೆ, ನನಗೇನು ಆಸೆ ಇಲ್ಲ ಬಾಬಾ, ನಿಮ್ ಜೊತೆ ಇರ್ಬೇಕು, ನನಗೆ ಎಲ್ಲಾರು ಏನೇನ್ ಮಾಡ್ತಾರೆ ಅದನ್ನ ನಾನು ಮಾಡ್ಬೇಕು ಅಂತ. ಹಲೋ, ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಹಾಗೆ ನಮ್ಮ ಏರಿಯಾದಲ್ಲಿ ನಮಗೆ ಗೊತ್ತಿದ್ದೋ ಒಬ್ಬರು ಸಾಯಿಬಾಬಾ ಪೂಜೆ ಇಟ್ಕೊಂಡಿದ್ರು. ಸೊ ನಾನು ಕೂಡ ರೆಡಿಯಾಗಿ ಪೂಜೆಗೆ ಹೋಗಿದ್ದೆ. ಅಂದರೆ ಡ್ರೆಸ್ ಕೋಡ್ ಹೇಳಿದರು, ಗ್ರೀನ್ ಕಲರ್ ಡ್ರೆಸ್ ಬರಬೇಕು ಅಂತ. ಸೊ ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡು ನಾನು ಹೋಗಿದ್ದೆ ಪೂಜೆಗೆ. ಅಂದರೆ ಮುಂಚೆನೇ ಸ್ಟಾರ್ಟ್ ಆಗಿತ್ತು, ನಾನು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ ಹೋದ ತಕ್ಷಣ ಅಲ್ಲಿ ಎಲ್ಲ ಭಜನೆಗೆ ಕೂತಿದ್ರು. ಸೊ ನಾನು ಕೂಡ ಅವ್ರ ಜೊತೆ ಭಜನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಬಾಬಾ ಪೂಜೆ ಹಾಗೆ ಎಲ್ಲ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು, ನೈವೇದ್ಯ ಎಲ್ಲನೂ ಚೆನ್ನಾಗಿ ಮಾಡಿದರು. ಸೊ ಬೆಳಿಗ್ಗೆಯಿಂದನೂ ಸೇರಿ ಅವರೆಲ್ಲರೂ ಸೇರಿ ರೆಡಿ ಮಾಡಿದ್ರಂತ ಪೂಜೆನ. ಸೊ ನನಗೂ ಕರೆದಿದ್ರು, ಬಟ್ ಮನೇಲಿ ಕೆಲಸ ಇರೋದ್ರಿಂದ ಹಾಗೆ ಮಗನ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಸೊ ಸ್ವಲ್ಪ ಲೇಟಾಗಿ ಹೋಗಿದ್ದೆ ನಾನು ಪೂಜೆಗೆ. ಈ ರೀತಿ ಭಜನೆಯಲ್ಲಿ ಹಾಗೆ ಈ ಪೂಜೆಯಲ್ಲಿ ಈ ರೀತಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಎಷ್ಟೊಂದು ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ನನಗಂತೂ ತುಂಬಾ ಖುಷಿಯಾಯಿತು ಈ ಪೂಜೆಗೆ ಹೋಗಿ. ಸೊ ನಿಮಗೂ ಕೂಡ ಈ ರೀತಿ ಭಜನೆಗಳಂದರೆ ಇಷ್ಟನಾ ಅಂತ ಕಮೆಂಟ್ ಮಾಡಿ. ಈ ರೀತಿ ಭಜನೆಗಳಾಗಿರ್ಬೋದು, ಈ ರೀತಿ ಪೂಜೆ ಮಾಡಿಸೋದಾಗಿರ್ಬೋದು ಮನೆಯಲ್ಲಿ ಇಷ್ಟ ಅಂತಲೂ ಕಮೆಂಟ್ ಮಾಡಿ ಗೈಸ್. ಹಾಗೆ ಇದು ಥರ್ಸ್ಡೇ ನಡೆದಿತ್ತಲ್ವ ಪೂಜೆ. ಸೊ ಮನಸ್ಸಿಗೆ ಏನೋ ಒಂಥರ ಖುಷಿ, ಶಾಂತಿ, ನೆಮ್ಮದಿ ಅಂತ ಅನಿಸ್ತಾ ಇತ್ತು. ಬಾಬನ ವಾರ ವಿಶೇಷ ವಾರ ಆಗಿರುತ್ತೆ. ಆಮೇಲೆ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬಾ ಖುಷಿ ಆಯಿತು ಪಾರ್ಟಿಸಿಪೇಟ್ ಮಾಡಿ. ಆ ಕಡೆ ಎಲ್ಲ ಬಲ್ಗಡೆನೋ ಆ ಕಡೆ ಜಾಗ ಮಾಡ್ಕೊಂಡು ಆ ಕಡೆ ಆಗುತ್ತಾ? ಇಲ್ಲ ಅಲ್ಲೇ ಹಿಡಿತ ಜಾಗ
साईनाथ महाराज की जय गुरु साईनाथ महाराज की जय ಇನ್ನು ಭಜನೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮಂಗಳಾರತಿ ಎಲ್ಲ ಮಾಡ್ತಾರೆ ಕೆಲವರು. ಹಾಗೆ ನೈವೇದ್ಯ ಕೂಡ ಕೊಡ್ತಾರೆ. ನೆಕ್ಸ್ಟ್ ಇನ್ನು ನೈವೇದ್ಯ ಎಲ್ಲ ತೊಗೊಂಡಾದ್ಮೇಲೆ ಹಾಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತಾರೆ ಅಲ್ಲಿ. ಅವಳು ಹೇಳ್ತಾರೆ, ನನಗೇನು ಆಸೆ ಇಲ್ಲ ಬಾಬಾ, ನಿಮ್ ಜೊತೆ ಇರ್ಬೇಕು. ನನಗೆ ಎಲ್ಲಾರು ಏನೇನ್ ಮಾಡ್ತಾರೆ ಅದನ್ನ ನಾನು ಮಾಡ್ಬೇಕು ಅಂತ ನಂಗೆ ಆಸೆ ಅಂತ ಹೇಳ್ತಾರೆ. ಒಂದು ಕ್ಷಣದಲ್ಲಿ ಬಾಬಾ ಅವಳಿಗೆ ಆ ಅದ್ಭುತನ ತೋರಿಸ್ತಾರೆ. ಆ ಅದ್ಭುತ ಬೇಡ ಬಾಬಾ, ನಿನ್ ಸನಿಹ ಇದ್ರೆ ನನಗೆ ಸಾಕು ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಬಾಬಾ, ನೀನು ದೊಡ್ಡ ಹುಡುಗಿಯಾಗಿ ನನ್ ಸಾಯೋ ತನಕ ನೀನ್ ನನ್ ಜೊತೆಲೇ ಇರ್ತೀಯ, ನಿನ್ ಕೈಯಲ್ಲೇ ನಾನು ಊಟ ಮಾಡ್ತೀನಿ ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ಬಾಬಾ ಹೇಳೋದು ಎಂತ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಒಂದೇ ತರ ಇರ್ತಾರೆ ಸ್ವಾಮಿ. ಅವ್ರ ಮನಸ್ಸಿನ ಭಾವನೆಗಳನ್ನು ಅವ್ರು ಅರ್ಥ ಮಾಡ್ಕೊಳ್ತಾರೆ. ಅವರಿಗೆ ಅದ್ಭುತವಾಗಿರುವಂತ ದೃಶ್ಯಗಳನ್ನು ಅವರೇ ತೋರಿಸ್ತಾರೆ. ಮತ್ತೆ ಬೇರೆ ತರನು ಅವರೇ ತೋರಿಸಿ ಸಮಾಧಾನನು ಮಾಡಿ ಅವ್ರ ಜೊತೆಲೇ ಇಟ್ಕೊಂತಾರೆ. ಆ ಲಕ್ಷ್ಮೀ ದೇವಿ ಬಾಬಾ ಅವ್ರ ಹತ್ರ ಇದ್ರು. ಇವತ್ತು 2ನೇ ಪಾದನ ಈ ಲಕ್ಷ್ಮಿ, ಅವ್ರ ಹೆಸರು ಲಕ್ಷ್ಮಿ ವಿಜಯಲಕ್ಷ್ಮಿ. ವಿಜಯ ಅನ್ನೋದು ನೋಡಿ, ವಿಜಯನ ನೀಡ್ತೀನಿ ನಾನು ಅನ್ನೋ ತರ ಇದ್ ಕೊಡ್ತಾ ಇದಾರೆ. ಹಾಗಾಗಿ ಇವ್ರ ದುಃಖಗಳನ್ನೆಲ್ಲ ಅವ್ರ ಜೊತೆ ಶೇರ್ ಮಾಡ್ಕೊಂಡ್ರೆ ಇವರು ಒಂದೊಂದಾಗೇನೆ ತೆಗಿತಾ ಬರ್ತಾರೆ. ಅವಳಿಗೆ ಯಾವ ಐಶ್ವರ್ಯ ಬೇಕಾಗಿರ್ಲಿಲ್ಲ, ಏನೂ ಇಲ್ಲ. ಬಾಬನ್ ಜೊತೆ ಇರೋದು ತುಂಬಾ ಇಷ್ಟವಾಗ್ತಿತ್ತು. ಕ್ಷಣ ಮಾತ್ರದಲ್ಲಿ ಅವಳಿಗೆ ನಾವು ದೀಪ ಹಚ್ಚಕ್ಕೆ ನೀರಿನಲ್ಲಿ ಹಚ್ಚುತ್ತಾ ಇದ್ರು. ಅವಳಿಗೆ ಏನು ಬಟ್ಟೆ ಬೇಕು ಆ ಕ್ಷಣದಲ್ಲಿ ಹಾಕಿ ತೋರಿಸ್ತಾ ಇದ್ರು. ಆ ತಕ್ಷಣ ಅವಳಿಗೆ ಕನ್ಸಲ್ಲಾದ್ರೂ ಆ ತರ ಫೀಲ್ ಆಗ್ತದೆ. ಹಾಗೆ ನಮಗೂ ಅಷ್ಟೇ, ಇದು ಒಂದು ಕನಸು ಬಾಬಾ ನಮ್ಮ ಮನೆಗೆ ಬರ್ತಾ ಇರೋದು. ಆ ಕನಸಲ್ಲಿ ಎಷ್ಟು ನಮ್ಮಲ್ಲಿರುವಂತಹ ಕಲ್ಮಶಗಳು ಹೋಗುತ್ತೋ ಅದನ್ನ ಮುಂದಿನ ವರ್ಷ ನೋಡ್ಬೇಕು, ನಾವು ಕಾದು ನೋಡ್ಬೇಕು. ಇದು ಬಾಬಾ ಮಾಡೋ ಚಮತ್ಕಾರಗಳು. ಶ್ರದ್ಧಾ ಭಕ್ತಿ ಒಂದಿದ್ರೆ ಸಾಕು ನನ್ಗೆ. ನೀವೇನೋ ದುಡ್ಡು ಕೊಡೋದು ಬೇಡ, ನೀವು ತರ ತಿಂಡಿ ಕೊಡೋದು ಬೇಡ. ಬೇರೆಯವ್ರ ಕಷ್ಟದಿಂದ ಬಂದಾಗ ಒಂದ್ ಕೈಯಲ್ಲಿ ಇಡೀ ಭಿಕ್ಷೆ ಕೊಟ್ರೆ ಸಾಕು ಅಂತ ಬಾಬಾ ಹೇಳ್ತಾರೆ. ಆ ಭಿಕ್ಷೆಯಲ್ಲಿ 10 ಜನದ ಪಾಲಿ ಇರ್ತದೆ ಆಯ್ತಾ. ಅದನ್ನ ಕೊಟ್ಟು ಅವ್ರ ಹಬ್ಬ ನನ್ನ ಹೊಟ್ಟೆ ತುಂಬಿಸಿದ್ರು, ಅವ್ರು ಚೆನ್ನಾಗಿರ್ಲಿ ಅಂದ್ರೆ ನಾವು ವರ್ಷ ಇಡೀ ಚೆನ್ನಾಗಿರ್ತೀವಿ. ಅದನ್ನು ಮಾಡಿ ಬಾಬಾ. ನಾನು ಯಾಕೆ ಇಷ್ಟ ಆಗಿಲ್ಲ ಈ ಸ್ಕೂಲ್ ಮತ್ತೆ ಇವರು ಇನ್ನೊಂದು ಹೇಳಿದ್ರು, ಇನ್ನೊಂದು ಮನೆಯಲ್ಲಿ ಹಸಿರು ಬಟ್ಟೆ ಹಾಕೊಂಡ್ ಬನ್ನಿ ಎಲ್ಲ ಅಂತ. ಇವತ್ತು ಬೆಳಗ್ಗೆ ಶಿರಡಿಲಿ ಬಾಬಾ ಹಸಿರು ಬಟ್ಟೆ ಹಾಕೊಂಡೇ ಕೂತಿದ್ದಾರೆ. ಗೊತ್ತಿದ್ಯಾ ನಿಮಗೆ? ಎಲ್ಲರೂ ನೋಡಿ ಹಾಕಿದ್ದೀನಿ ನಾನು ಆಲ್ರೆಡಿ ಇದಕ್ಕೆ ಸ್ಟೇಟಸ್ಗೆ. ಬೆಳಗ್ಗೆ ಪೂಜೆಯಲ್ಲಿ ಅವರು ಹಸಿರು ಬಟ್ಟೆನೇ ಹಾಕೊಂಡಿದ್ದಾರೆ. ಡ್ರೆಸ್ಸಿಂಗ್ ಸಾಕಲ್ಲ. ಅವರಿಗೆ ಏನಾದ್ರೂ ಮಾತಾಡಿದ್ರೆ ಲಕ್ಷ್ಮಿ ಅಲ್ಲ, ಒಂದೇ ಸ್ಕ್ಯಾನರ್ ಲಾಭ ಇಲ್ಲ, ಎಲ್ಲೋಯ್ತು ಅಂತಾನೆ ಗೊತ್ತಿಲ್ಲ. ಆತರ ಆಯ್ತು ನಿನ್ನೆ. ನೀರ್ ತಲೆ ನೋಡಿದ್ರೆ ಫುಲ್ ನೀಲಿ ಬಸನ್ ಪಾದ ಇದೆ, ಅಷ್ಟೇ ಚೆನ್ನಾಗಿ. ಆಮೇಲೆ ಕೋಪದಲ್ಲೂ ಸೆಡೆ ಆಗ್ತಿಲ್ಲ, ನಿಧಾನಕ್ಕೆ ನಮ್ಮ ತಿರುಗಿ ನೋಡಿ ಹೋಯ್ತು. ಅದಿಲ್ಲೇ ಹತ್ರದಲ್ಲೇ. ಆಮೇಲೆ ಇವತ್ತು ಹಿಂಗೆ ಅಂದ್ರೆ ಇಲ್ಲಿ ಇನ್ನೂ ಅಡಿಗೆ ನಡೀತಿದೆ, ಕೆಲ್ಸಗಳಾಗ್ತಿದೆ, ಇನ್ನೂ ಅಲಂಕಾರನೂ ಆಗಿಲ್ಲ, ಮುಗಿಯ ಇದನ್ನೇ ಇಟ್ಟಿಲ್ಲ. ನಾನು ಸಡನ್ ಆಗಿ ಬಂದಿದ್ದಾರೆ, ನನಗೆ ಗೊತ್ತೇ ಇಲ್ಲ ಅವ್ರು ಬರ್ತಾ ಇದಾರೆ ಅಂತ. 2 ನಿಮಿಷಕ್ಕೆ ಎಲ್ಲಾನು ಕ್ಲೀನ್ ಮಾಡಿಟ್ಟಿದ್ವಿ. ಎಲ್ಲಾನು ಅದೇ ಅನುಭವಗಳು. ಅದೇ ನಿಮ್ಗೆ ಒಂದು ಕ್ಲೂ ಇಲ್ಲ, ಏನು ಇಲ್ಲ. ಯಾವಾಗ ಬೇಕಾದ್ರೂ ಅವರು
ಹೆಜ್ಜೆ ಇಡ್ಬೋದು. ಇನ್ನೊಂದೇನು ಅಂದ್ರೆ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಎಲ್ಲ ಪಾಪ ನನ್ನ ಫ್ರೆಂಡ್ ನೀನೇನು ಕಷ್ಟ ಪಡ್ಬೇಡ, ನೀನ್ ಹೆಂಗಿರ್ತೀಯ ನಾನ್ ನಿಮ್ ಮನೆಗ್ ಬಂದು ಪೂಜೆ ಏನು ಕ್ಲೀನ್ ಮಾಡಿರಲ್ಲ, ಹಂಗೆ ಆಪಲ್ ಅಲ್ಲಿ ಬಾಬಾ ಬೇಗ ಅದು ಅಲಂಕಾರ ರೆಡಿ ಆಯ್ತು ಅಂತಾನೆ ಗೊತ್ತಿಲ್ಲ. ಬೇಗ ಬಂದು ಕೂತ್ಕೊಂಡ್ರು. ಇದಕ್ಕಿಂತ ಇನ್ನೇನ್ ಬೇಕು ಬಾರ್ಗೆ. ಎಲ್ಲರಿಗೂ ತೀರ್ಥ ಪ್ರಸಾದ ಕೊಟ್ಟು ಅಲ್ಲಿ ಹಾಗೆ ಇವ್ರ ಮನೆಯಲ್ಲಿ ಆ್ಯಪಲ್ ಮೇಲೆ ಬಾಬಾ ಮೂಡ್ ಬಂದಿರ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತು. ಹಾಗೆ ಮನಸ್ಸಿಗೆ ತುಂಬ ಖುಷಿ ಆಯಿತು ಗೈಸ್. ನಾವು ಬಾಬಾನ ಆಕಾರನ ಒಂದು ಆ್ಯಪಲ್ ಮೇಲೆ ನೋಡ್ಬೋದು. ಅದೇ ರೀತಿಯೇ ಕೆಲವೊಂದು ಫೋಟೋಸ್ ಕೂಡ ತೆಗೆದಿಟ್ಕೊಂಡಿದ್ದೆ, ಚೆನ್ನಾಗಿತ್ತು. ಹಾಗೆ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ತಾಂಬೂಲ ಹಾಗೆ ಹಸಿರು ಕಲರ್ ಆದಂಥ ಬಳೆಗಳನ್ನ ಕೊಡ್ತಾರೆ. ಹಾಗೆ ಕೆಲವೊಂದು ಅನುಭವಗಳನ್ನ ಎಲ್ಲರ ಜೊತೆ ಶೇರ್ ಮಾಡ್ಕೋತಾರೆ ಪೂಜೆಯಲ್ಲಿ. ಆ ಅನುಭವಗಳನ್ನ ಕೇಳಿ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ. ಇಲ್ಲಿ ನೋಡಿ ಗೈಸ್, ಮೈಸೂರು ತುಂಬ ಕೂಲಾಗಿ ಕಾಮಾಗಿದೆ. ಬಟ್ ಡೈಲಿ ಮಳೆ ಬರ್ತಾಯಿತ್ತು, ಅವತ್ತಿನ ದಿನ ಮಳೆ ಬಂದಿರಲಿಲ್ಲ. ಒಂದು 3ಗೇನೋ ಆ ರೀತಿ ಮಳೆ ಸ್ಟಾರ್ಟ್ ಆಯಿತು. ಇನ್ನು ಆಚೆ ಕಡೆನೇ ಪ್ರಸಾದಕ್ಕೆ ಅರೇಂಜ್ ಮಾಡಿರ್ತಾರೆ. ಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ನಾನು ಹೋಗಿ ಪ್ರಸಾದನೆಲ್ಲ ಮುಗಿಸ್ಕೊಂಡೆ. ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ದೇವ್ರ ದಯದಿಂದ ಎಲ್ಲ ಚೆನ್ನಾಗಿತ್ತು. ಸೊ ನಾನಿನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.